ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಯಾವಾಗ ಬರುತ್ತೆ? ಒಟ್ಟಿಗೆ ಎಲ್ಲ 3 ತಿಂಗಳ ಹಣನು ಜಮಾ ಆಗುತ್ತಾ ಅಥವಾ ಬಿಡಿ ಬಿಡಿಯಾಗಿ ಹಣ ಬೇರೆ ಬೇರೆ ತಿಂಗಳಲ್ಲಿ ಜಮಾ ಆಗುತ್ತಾ? ಹಾಗಾದ್ರೆ ಹಣ ಯಾವಾಗ ಜಮಾ ಆಗುತ್ತೆ? ನೆಕ್ಸ್ಟ್ ಬಂದು ತುಂಬಾ ಜನಕ್ಕೆ ಈಗ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ, ಯಾರಿಗೆಲ್ಲ 180 ಡೇಸ್ ಕಂಪ್ಲೀಟ್ ಆಗಿದೆ, ಯಾರಿಗೆಲ್ಲ DDPU ಪ್ರೋಸೆಸ್ ಕಂಪ್ಲೀಟ್ ಆಗಿದೆ, ಅಂಥವ್ರಿಗೆ ಎಲ್ಲರಿಗೂ ಸಹ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಹಣ ಯಾವಾಗ ಜಮಾ ಆಗುತ್ತೆ? ಹಾಗೆ ಸ್ಟೇಟಸ್ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ಇದಕ್ಕೆಲ್ಲ ಏನ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದ್ರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಯುವನಿಧಿ ಮೆಂಬರ್ಸ್ ಮಾರ್ಚ್ ಹಾಗೂ ಏಪ್ರಿಲ್ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಾ. ಅಂಥವರಿಗೆ ಈಗ ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ಹೇಳಿರೋ ಪ್ರಕಾರ ಈ ಮಂತ್ ಎಂಡಿಂಗ್ ಅಷ್ಟರಲ್ಲೇನೆ ಈ 2 ತಿಂಗಳ ಹಣ ಜಮಾ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಮಾಡಿಲ್ಲ. ಇದೇ ಒಂದು ತಿಂಗಳ ಎಂಡಿಂಗ್ ಅಷ್ಟರಲ್ಲಿ ಬಿಡುಗಡೆ ಮಾಡಬೇಕು ಅಂತ ಇದ್ದೀವಿ. ಬಿಡುಗಡೆ ಆದಾಗ ನಿಮಗೆ ನೆಕ್ಸ್ಟ್ ಮಂತ್ ಅಲ್ಲಿ ಹಣ ಕ್ರೆಡಿಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ಈಗ ಸ್ಟೇಟಸ್ ಅಲ್ಲಿ ಏನೆಲ್ಲ, ಈಗ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಮೇ ಮಂತ್ ಅಲ್ಲಿ, ಆದ್ರೂ ಸಹ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ, ಆದ್ರೂ ಸಹ ಮಾರ್ಚ್ ಮಂತ್ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಇದೆ. ಮತ್ತೆ ಮೇ ಮಂತ್ ಅಲ್ಲಿ 180 ಡೇಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅಲ್ಲಿ ಯಾವ ಡೇಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ಅನ್ನೋದು ಡೇಟ್ ಕೊಡ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಪ್ರತಿ ತಿಂಗಳು ಹಣ ಪಡ್ಕೊಂತಾ ಇದ್ದೀರಾ ಅಂಥವ್ರಿಗೂ ಸಹ ಈ ರೀತಿನೇ ಶೋ ಆಗ್ತಾ ಇದೆ. ಇದೆಲ್ಲದನ್ನು ಕೇಳಿದಾಗ ಅವರು ಇದು ವೆಬ್ಸೈಟ್ ಎರರ್ ಆಗಿದೆ, ಇನ್ನೊಂದು 2 ವೀಕ್ಸ್ ಅಲ್ಲಿ ನಾವು ಇದನ್ನ ಅಪ್ಡೇಟ್ ಮಾಡ್ತೀವಿ, ಇಲ್ಲಿ ವೆಬ್ಸೈಟ್ ಎರರ್ ಆಗಿರೋದ್ರಿಂದ ಈ ರೀತಿ ಶೋ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಏನ್ ಎರರ್ಸ್ ಇದೆ ಇದೆಲ್ಲದನ್ನು ಕರೆಕ್ಷನ್ ಮಾಡಿ ಹಣನು ಸಹ ಬಿಡುಗಡೆ ಮಾಡ್ತೀವಿ, ಆಗ ನಿಮ್ಗೆ DBT ಪುಷ್ಡ್ ಅಂತ ಬರುತ್ತೆ ಸ್ಟೇಟಸ್ ಅಲ್ಲಿ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ತುಂಬಾ ಜನ ಈಗ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಅನ್ನು ಹಾಕಿದ್ದೀರಾ ಅಥವಾ ಯಾರಿಗೆಲ್ಲ ಸೆಲ್ಫ್ ಡಿಕ್ಲರೇಷನ್ ಆಗ್ತಾ ಇಲ್ಲ, ನೆಕ್ಸ್ಟ್ ಯಾರಿಗೆಲ್ಲ 180 ಡೇಸ್ ಕಂಪ್ಲೀಟ್ ಆಗಿದೆ, ಯಾರಿಗೆಲ್ಲ DDPU ಕಂಪ್ಲೀಟ್ ಆಗಿದೆ, ಅಂಥವ್ರೆಲ್ಲರೂ ಸಹ ಸೆಲ್ಫ್ ಡಿಕ್ಲರೇಷನ್ ನಮಗೆ ಸಬ್ಮಿಟ್ ಮಾಡೋಕ್ಕಾಗ್ತಾ ಇಲ್ಲ. ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲ ಅಂತ ಅಂದ್ರೆ ಇಲ್ಲಿ ಯಾರಿಗೆಲ್ಲ ಸಬ್ಮಿಟ್ ಆಗಲ್ಲ ಅಂತಾನು ನಾನು ಈಗಾಗಲೇ ತಿಳಿಸಿದ್ದೀನಲ್ಲ. 180 ಡೇಸ್ ಕಂಪ್ಲೀಟ್ ಆಗಿದೆ ನಿಮ್ಗೆ, ಇನ್ನೂ ರೀಸೆಂಟ್ ಆಗಿ ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಲ್ಲಿ 180 ಡೇಸ್ ಕಂಪ್ಲೀಟ್ ಆಗಿದ್ದು ನಿಮ್ಗೆ ಇನ್ನೂ ಮೊದಲನೇ ಪೇಮೆಂಟ್ ಬಂದಿಲ್ಲ, ಮೊದಲನೇ ಇನ್ಸ್ಟಾಲ್ಮೆಂಟ್ ಬಂದಿಲ್ಲ ಅಂತ ಅಂದ್ರೆ ಅಂಥವ್ರಿಗೆಲ್ಲರಿಗೂ ಸಹ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗೋದಿಲ್ಲ. ಈಗಾಗಲೇ ನೀವು ಹಣ ಪಡ್ಕೊಂತಾ ಇದ್ದೀರಾ, ಆದ್ರೂ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಮತ್ತೊಮ್ಮೆ ಟ್ರೈ ಮಾಡಬೇಕಾಗಿರುತ್ತೆ. ಸರ್ವರ್ ಇಶ್ಯೂ ಇದ್ದಾಗ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗಲ್ಲ. ನಿಮ್ಗೆ ಈಗಾಗಲೇ ಒಂದೇ ಒಂದು ಕಂತು ಹಣ ಬಂದಿದ್ರು ಸಹ ನೆಕ್ಸ್ಟ್ ಮಂತ್ ನೀವು ಸೆಲ್ಫ್ ಡಿಕ್ಲರೇಷನ್ ಕಂಪಲ್ಸರಿಯಾಗಿ ಮಾಡಲೇಬೇಕು, ಇಲ್ಲ ಅಂದ್ರೆ ನಿಮ್ಗೆ ಹಣ ಬರೋದಿಲ್ಲ. ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಪ್ರಾಬ್ಲಮ್ ಬಗ್ಗೆ ಯುವನಿಧಿ ಡಿಪಾರ್ಟ್ಮೆಂಟ್ ಅವರ ಬಳಿ ವಿಚಾರಿಸಿದಾಗ ಅವರು ಹೇಳ್ತಾ ಇರೋದು, ಈಗ ಯಾರಿಗೆಲ್ಲ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲ ಅವರು 19ನೇ ತಾರೀಕಿಂದ 25ನೇ ತಾರೀಕಿನ ಒಳಗಡೆನೆ ಸಬ್ಮಿಟ್ ಮಾಡಕ್ ಹೇಳಿ. ಆಗ್ಲೂ ಸಹ ಸಬ್ಮಿಟ್ ಆಗಿಲ್ಲ ಅಂದ್ರೆ 26ನೇ ತಾರೀಕು ನಮ್ಗೆ ಅಲ್ಲಿ ಡೇಟಾ ಬರುತ್ತೆ, ಎಷ್ಟು ಜನ ಸಬ್ಮಿಟ್ ಮಾಡಿದ್ದಾರೆ, ಎಷ್ಟು % ಸಬ್ಮಿಟ್ ಮಾಡಿಲ್ಲ ಅಂತ. ಆಗ ನಾವು ಸೊಲ್ಯೂಷನ್ ಅನ್ನ ಹುಡುಕ್ತಿವಿ, ಅವರಿಗೆ ನೆಕ್ಸ್ಟ್ ಒಂದು ಆಪ್ಷನ್ ಅನ್ನ ಕೊಡ್ತೀವಿ ನಾವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂತ ರೆಕಾರ್ಡನ್ನು ಸಹ ನಾನು ವಿಡಿಯೋ ಎಂಡಿಂಗ್ ಅಲ್ಲಿ ಹಾಕ್ತಾ ಹೋಗ್ತೀನಿ, ನೋಡ್ಬೋದು. ನೆಕ್ಸ್ಟ್ ಕೌಶಲ್ ಕಾರ್ಗೆ ರಿಜಿಸ್ಟರ್ ಆಗೋದು ಕಂಪಲ್ಸರಿ ಅಲ್ಲನು ಅಂತೂ ಇಲ್ಲಿ ತಿಳಿಸಿದ್ದಾರೆ. ನೀವು ಕಂಪಲ್ಸರಿ ಆಗ್ಲೇಬೇಕು ಅಂತ ಏನಿಲ್ಲ, ನಿಮ್ಗೆ ಏನಾದ್ರೂ ಸ್ಕಿಲ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ಅಂತವ್ರು ನೀವು ಜಾಯಿನ್ ಆಗಿ ಆ ಸ್ಕಿಲ್ಸ್ ಬಗ್ಗೆ ಟ್ರೈನಿಂಗ್ ಅನ್ನ ತಗೋಬಹುದು. ಸ್ಕಿಲ್ಸ್ ಗೆ ಜಾಯಿನ್ ಆದ್ಮೇಲೆ ನಿಮ್ಗೆ ಯುವನಿಧಿ ಹಣನು ಸ್ಟಾಪ್ ಆಗಲ್ಲ ಅಂತ ತಿಳಿಸಿದ್ದಾರೆ. ನೋಡಿ ಯಾವ ಇನ್ಸ್ಟಿಟ್ಯೂಷನ್ ನಿಮ್ಗೆ ಯಾವ ಕೋರ್ಸ್ ಬೇಕು, ಏನ್ ಕಲಿಬೇಕು ಅಂತ ಇರತ್ತಲ್ಲ ಅದು ಸ್ವಲ್ಪ ಸರ್. ಮತ್ತೆ ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕಿದಾರಲ್ಲ ಕೆಲವರು, ಈಗ ನಮ್ಮ ಫ್ರೆಂಡ್ ಇದು 180 ಡೇಸ್ ಕಂಪ್ಲೀಟ್ ಆಗಿದೆ ಮಾರ್ಚ್ ಅಲ್ಲಿ, ಮತ್ತೆ ಈಗ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ತಗುತ್ತೆ ಬರಂಗಿಲ್ಲ, ಯಾಕಂದ್ರೆ ಇನ್ನು ಮಟ್ಟ ಅವ್ರಿಗೂ ಫಸ್ಟ್ ಪೇಮೆಂಟ್ ಆಗಿಲ್ಲ. ಸೊ ಸುಮಾರು ಜನ ಇದಾರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಯಾವ್ಯಾವ ಎಲಿಜಿಬಲ್ ಆಗಿರ್ತಾರಲ್ಲ ಅವ್ರಿಗೆ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಅವ್ರಿಗೆ ಏನ್ ಹೇಳ್ತಾ ಇದೀವಿ, 19 ತಾರೀಕಿಂದ 25ನೇ ತಾರೀಕು ಟ್ರೈ ಮಾಡ್ಲಿ. ಇವು ಬರ್ಲಿಲ್ಲ ಅಂದ್ರ ನಮ್ಮ ಹತ್ರ 26ನೇ ತಾರೀಕು ವರ್ಷ ಅಪ್ಡೇಟ್ ಬಂದಿರ್ತೈತಿ, ಅವಾಗ ಅವರಿಗೆ ಹೇಳ್ಬಿಡ್ತೀವಿ. ಈಗ ಸೆಲ್ಫ್ ಡಿಕ್ಲರೇಷನ್ ನೆಕ್ಸ್ಟ್ 3 ತಿಂಗಳಿಗೆ ಅಲ್ವಾ ಓಪನ್ ಆಗೋದು, ಅವ್ರಿಗೆ ಮತ್ತೆ ನೆಕ್ಸ್ಟ್ ಅವ್ರಿಗೆ ಏನು ಅಪಾರ್ಚುನಿಟಿ ಮಾಡ್ಕೊಡ್ತಾರೆ ಮೇಡಮ್. ಅವ್ರಿಗೆ ಏನು ಹಂಗ ಬಿಡಂಗಿಲ್ಲ, ಯಾಕೆ ಯುವನಿಧಿ ಬೆನಿಫಿಷಿಯರಿ ಹಂಗ ಬಿಡಂಗಿಲ್ಲ, ಏನೋ ಸೊಲ್ಯೂಷನ್ ಆಲ್ಟರ್ನೇಟಿವ್ ಸೊಲ್ಯೂಷನ್ ಹುಡುಕಿ ಅವ್ರಿಗೆ ಕೊಡ್ತಾರೆ. ಓಕೆ ಸರ್, ಹೇಳ್ಬೇಡಿ ನಿಮ್ ಫ್ರೆಂಡ್ಸಿಗೆ. ಆಯ್ತು ಸರ್.